ನಮ್ಮೆಲ್ಲರ ಪ್ರೀತಿಯ ಪುಟ್ಟಿಯವರು ಸಪ್ತಸಾಗರ ಆದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಬುಟ್ಟಿ ಹಾಕೊಂಡಿದ್ದಾರೆ. ಅದೇನೋ ರಿಯಲಲ್ಲೋ ನಮ್ ಶೆಟ್ರಿಗೆ ಕೈ ಕೊಟ್ಟವರು ಕೆರಿಯರ್ ಅಲ್ಲಿ ಟಾಪ್ ಅಂತೂ ಬೆಳೆದೇ ಬೆಳಿತಾರೆ. ಆದ್ರೆ ನಮ್ ಶೆಟ್ರು ಪಾಪ ಬಿಡಿ, ಹೋಗ್ಲಿ, ಅವ್ರದ್ದು ಹೇಳ್ತಾ ಹೋದ್ರೆ ಕತ್ಲಾಗೋಗುತ್ತೆ. ನಮ್ ಪುಟ್ಟಿಯವರು ಆಲ್ರೆಡಿ ತೆಲುಗು, ತಮಿಳು ಸೇರಿದಂತೆ ಎಲ್ಲಾ ಭಾಷೆಯಲ್ಲೂ ಸಿನಿಮಾಗಳಿಗೆ ಮಾಡಿ ಮಿಂಚ್ತಿದ್ದಾರೆ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನನೋ ಇಲ್ಲ ಚಿನ್ನನೇ ಅವ್ರು ಮುಟ್ತಿದಾರೋ ಒಂದು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಮಾಡಿದ ಸಿನಿಮಾ ಪ್ರತಿಯೊಂದು ಬ್ಲಾಕ್ ಬಸ್ಟರ್. ತಮಿಳ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಾಗೆ ತೆಲುಗು ಆಗಿರ್ಬೋದು, ಎಲ್ಲವೂ ಆಕ್ಚುಲಿ ಬ್ಲಾಕ್ ಬಸ್ಟರ್ ಆಗಿ ಹೋಗಿದೆ ಎಲ್ಲ ಸಿನಿಮಾ. ಈಗ ಮುಂದೆ ಅವ್ರು ಯಾವ್ಯಾವ ಸಿನಿಮಾಗಳು ಮಾಡ್ತಿದ್ದಾರೆ ಅನ್ನೋದು ನೋಡೋಣ. ಕೆಲವೊಂದು ರೂಮರ್ಸ್ ಆಗಿ ಬಂದಿದೆ, ಆಮೇಲೆ ಕೆಲವೊಂದು ಕನ್ಫರ್ಮ್ ಆಗಿ ಅನೌನ್ಸ್ ಕೂಡ ಆಗಿದೆ ಸಿನಿಮಾ ತಂಡಗಳಿಂದ. ಹಾಗೆ ಈ ಲೀಸ್ಟ್ ನೋಡೋಣ. ಈ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ಳಿದ್ದಾರೆ ನಮ್ಮ ರುಕ್ಮಿಣಿ ವಸಂತ್ ಅವರು. ಹೌದು, ಆದ್ರೆ ಸಿನಿಮಾದಲ್ಲಿ ಅವರ ಸ್ಪೇಸ್ ಎಷ್ಟಿರುತ್ತೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ಕಾಂತಾರ ಶೂಟಿಂಗ್ ಮುಗಿತಾ ಬಂದಾದ್ಮೇಲೆ ಇವರು ಸ್ಟಾರ್ ಕಾಸ್ಟ್ ಗೆ ಸೇರ್ಕೊಂಡಿದ್ದಾರೆ ಅಂತ ನ್ಯೂಸ್ ಬಂದಿದ್ದು. ನೋಡೋಣ ಮುಂದೆ ಏನಂತ ಗೊತ್ತಾಗುತ್ತೆ. ಟ್ರೈಲರ್ ಟೀಸರ್ ಬಂದಾದ್ಮೇಲೆ ಅದು ಆಕ್ಚುಲಿ ನಮಗೆ ಗೊತ್ತಾಗುತ್ತೆ. ಕಾಂತಾರ ಆದ್ಮೇಲೆ ಇನ್ನೊಂದು ದೊಡ್ಡ ಸಿನಿಮಾದಲ್ಲಿ ನಮ್ಮ ರುಕ್ಕು ಅವರು ಕಾಣಿಸ್ಕೊಳ್ಳಿದ್ದಾರೆ. ಅದು ಒಂದು ತಮಿಳ್ ಸಿನಿಮಾ ಆಗಿರುತ್ತೆ. ತಮಿಳ್ನ ಸ್ಟಾರ್ ನಟ ಶಿವಕಾರ್ತಿಗೆ ಹಾಗೂ ಗಜ್ನಿ ಡೈರೆಕ್ಟರ್ AR ಮುರುಗದಾಸ್ ಅವರ ಮುಂದಿನ ಚಿತ್ರ ಮದ್ರಾಸಿ ಸಿನಿಮಾದಲ್ಲಿ ನಮ್ಮ ರುಕ್ಮಿಣಿ ವಸಂತ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಳ್ಳಿದ್ದಾರೆ. ಅದಾದ್ಮೇಲೆ ನಮ್ಮ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾ NTR ಅವ್ರ ಜೊತೆ ಮಾಡ್ತಿದ್ದಾರಂತ ಎಲ್ಲ ಕಡೆ ನ್ಯೂಸ್ ಬಂದಿದೆ. ಅವರು ಪೋಸ್ಟರ್ ಕೂಡ ಬಿಟ್ಟಿದ್ರು. ಆದ್ರೆ ಹೀರೋಯಿನ್ ಮತ್ತೆ ಸ್ಟಾರ್ ಕಾಸ್ಟ್ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಕೂಡ ಬಿಟ್ಟಿರಲಿಲ್ಲ. ಆದ್ರೆ ರೂಮರ್ಸ್ ಬಂದಿರೋ ಪ್ರಕಾರ ಏನಪ್ಪಾ ಅಂದ್ರೆ ಆಕ್ಚುಲಿ ಇದು ಕನ್ಫರ್ಮ್ ರೂಮರ್ಸ್ ಅಂತಾನೆ ಹೇಳ್ಬೋದು. NTR ನೀಲಲ್ಲಿ ನಮ್ಮ ರುಕ್ಮಿಣಿ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳಿದ್ದಾರೆ. ಆದ್ರೆ ನಮ್ಮ ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಅವರ ಸಿನಿಮಾಗಳಲ್ಲಿ ಹೀರೋಯಿನ್ ಯಾವ ತರ ತೋರ್ತಾರೆ ಅಂತ. ಆದ್ರೆ ನಮ್ಮ ರುಕ್ಮಿಣಿ ಅವ್ರನ್ನ ಅವರು ಹೇಗೆ ತೋರಿಸ್ತಾರೆ ಅನ್ನೋದು ನಾವು ನಿಜವಾಗ್ಲೂ ಕಾದ್ ನೋಡ್ಬೇಕು. ಇದು ತುಂಬಾ ಎಕ್ಸೈಟಿಂಗ್ ಆಗಿ ನನಗೆ ಅನಿಸ್ತಿರೋ ವಿಷಯ. ಇನ್ನೊಂದು ಲೇಟೆಸ್ಟ್ ಆಗಿ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ವರ್ಲ್ಡ್ ಕ್ಲಾಸ್ ಸಿನಿಮಾ ಆದ ಟಾಕ್ಸಿಕ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಕೂಡ ಇದ್ದಾರೆ. ಈಗ ಆಲ್ರೆಡಿ ದೊಡ್ಡ ಲೇಡಿ ಸ್ಟಾರ್ ಕಾಸ್ಟೇ ಆ ಸಿನಿಮಾದಲ್ಲಿ ಇದೆ. ಹಾಗೆ ರುಕ್ಮಿಣಿ ವಸಂತ್ ಅವರು ಕೂಡ ಆ ಸೆಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಇನ್ನ ಆ ಲೇಡಿ ಡೈರೆಕ್ಟರ್ ಜೊತೆ ಈ ಲೇಡಿ ಸೂಪರ್ ಸ್ಟಾರ್ಸ್ಗಳು ಯಾವ ತರ ಕೆಲಸ ಮಾಡ್ತಾರೆ, ಯಾವ ತರ ಅವರ ಕ್ಯಾರೆಕ್ಟರ್ ಇರುತ್ತೆ ಅನ್ನೋದು ನಾವು ನೋಡ್ಲೇಬೇಕು. ಅದಾದ್ಮೇಲೆ ಒಂದು ತೆಲುಗು ಸಿನಿಮಾ ಮಾಡ್ತಿದ್ದಾರೆ. ಡೈರೆಕ್ಟರ್ ತ್ರಿವಿಕ್ರಮ್ ಹಾಗೂ ವೆಂಕಟೇಶ್ ಅವರ ಕಾಂಬೋದಲ್ಲಿ ಬರ್ತಿರೋ ಇದು ಸಿನಿಮಾ. ಈ ಸಿನಿಮಾದ ಟೈಟಲ್ ಇನ್ನ ಅನೌನ್ಸ್ ಆಗಿಲ್ಲ. ಆದ್ರೆ ಇದರಲ್ಲಿ ರುಕ್ಮಿಣಿ ಅವರು ಇದ್ದಾರೆ ಅಂತ ತುಂಬಾ ರೂಮರ್ಸ್ ಬರ್ತಿದೆ. ಅದಿನ್ನ ಕನ್ಫರ್ಮೇಶನ್ ಆಗಿ ಗೊತ್ತಿಲ್ಲ, ಆದ್ರೆ ರೂಮರ್ಸ್ ಅಂತೂ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಕೊನೆಗೆ ಒಂದು ಬಿಗ್ ಸರ್ಪ್ರೈಸ್ ರೂಮರ್ಸ್. ಇದು ಇನ್ನೂ ಅಫಿಷಿಯಲ್ ಅನೌನ್ಸ್ ಆಗಿಲ್ಲ, ಆದ್ರೆ ಇದು ಕನ್ಫರ್ಮ್. ಅದೇನಪ್ಪಾ ಅಂದ್ರೆ ಮಣಿರತ್ನಂ ಅವರ ಮುಂದಿನ ಸಿನಿಮಾ STR ಸಿಂಬು ಅವ್ರ ಜೊತೆ ಬರ್ತಿರೋ ಸಿನಿಮಾದಲ್ಲಿ ನಮ್ಮ ಪ್ರೀತಿಯ ಪುಟ್ಟಿ ಅವರು ಲೀಡ್ ಆಕ್ಟ್ರೆಸ್ ಆಗಿ ಕಾಣಿಸ್ಕೊಳ್ಳಿದ್ದಾರೆ. ಇವರೇ ಹೀರೋಯಿನು, ಹಾಗೆ ಸಿಂಬು ಅವರು ಹೀರೋ, ಮಣಿರತ್ನಂ ಅವರು ಡೈರೆಕ್ಟ್ರು. ಯಾವ ತರ ಇರುತ್ತೆ ನೋಡಿ ಕಾಂಬಿನೇಷನ್. ಮಣಿರತ್ನಂ ಅವ್ರ ಜೊತೆ ಕೆಲಸ ಮಾಡೋ ಆಸೆ ಇದೆ ಅಂತ ಒಂದು ಇಂಟರ್ವ್ಯೂಲಿ ಎಲ್ಲೋ ಹೇಳಿದ್ರು. ಅದು ಇವರ ಆಸೆ ಈಡೇರಿದೆ. ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಒಂದಿನ ಕರೆಕ್ಟ್ ಖಂಡಿತವಾಗಿ ನಿಜ ಆಗುತ್ತೆ ಅನ್ನೋದು ನಮ್ಮ ರುಕ್ಮಿಣಿ ವಸಂತ್ ಅವರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಪುಟ್ಟಿಯವರಿಗೆ ಆಫರ್ಸ್ಗಳು ಬರ್ತಾನೆ ಇದ್ದಾವೆ. ಅದು ನೆಕ್ಸ್ಟ್ ಲೆವೆಲ್. ಈಗ ಅವರು ನೆಕ್ಸ್ಟ್ ಲೆವೆಲಲ್ಲಿ ಬೆಳೆಯೋದಂತೂ ಕನ್ಫರ್ಮ್. ಆದರೆ ನಮ್ಮ ಇಂಡಸ್ಟ್ರಿಯಲ್ಲೇ ಜಾಸ್ತಿ ಸಿನಿಮಾ ಮಾಡಿದ್ರೆ ನಮ್ಮೆಲ್ಲರಿಗೂ ಖುಷಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಇವರು ಅದನ್ನ ಮಾಡ್ತಾರೆ ಅನ್ನೋದು ಅನ್ಕೊಂತೀನಿ. ಇವಿಷ್ಟು ನನ್ನ ಗಮನಕ್ಕೆ ಬಂದಿರೋ ಸಿನಿಮಾಗಳು. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವರು ನಿಮ್ಗೆ ಇಷ್ಟ ಆಗಿದ್ರೆ ಅಂದರೆ ಇವರು ಆಮೇಲೆ ಈ ಟಾಪಿಕ್ಕು ನಿಮ್ಗೆ ಇಷ್ಟ ಆಗಿದ್ರೆ ನಂಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.